ರಾಜ್ಯದಲ್ಲಿ 1.8 ಕೋಟಿ ಮತದಾರರು ಡಿಲೀಟ್. ಎಎಸ್ಡಿಡಿಒ ವ್ಯಾಪ್ತಿಗೆ 1.8 ಕೋಟಿ ಮತದಾರರು. 1.8 ಕೋಟಿ ವೋಟರ್ಸ್ ರದ್ದಾಗಿದ್ದಕ್ಕೆ ಸಿಎಂ ಡಿಕೆಶಿ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಚುನಾವಣಾ ಮುಖ್ಯಸ್ಥರಿಗೆ ಸಿಎಂ ಡಿಕೆಶಿ ಪತ್ರ ಬರೆದಿದ್ದಾರೆ. 43 ಲಕ್ಷ ಮತದಾರರಿಗೆ ನೋಟಿಸ್ ನೀಡಲಾಗ್ತಾ ಇದೆ. ಮತದಾರರ ಆಕ್ಷೇಪಣೆಗಳ ಅವಧಿ ವಿಸ್ತರಿಸಬೇಕು. ದಾಖಲೆ ಒದಗಿಸಲು 3 ರಿಂದ 4 ವಾರ ಕಾಲಾವಕಾಶ ಕೊಡಬೇಕು. ಬಡತನ, ದಾಖಲೆಗಳ ಕೊರತೆ, ಮಾಹಿತಿಯ ಕೊರತೆ ಮತದಾನದ ಹಕ್ಕು ಕಸಿದುಕೊಳ್ಳಲು ಕಾರಣ ಆಗಬಾರದು. 2 ಪುಟಗಳ ಪತ್ರ ಬರೆದು ಮನವಿ ಮಾಡಿದ್ದಾರೆ ಸಿಎಂ ಡಿಕೆಶಿ. ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ಗೆ ಸಿಎಂ ಡಿಕೆಶಿ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ 1.8 ಕೋಟಿ ಮತದಾರರು ಡಿಲೀಟ್ ಆಗಿರುವಂತಹ ಹಿನ್ನೆಲೆ ಸಿಎಂ ಡಿಕೆಶಿ ಅವರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಕೇಂದ್ರ ಚುನಾವಣಾ ಮುಖ್ಯಸ್ಥರಿಗೂ ಕೂಡ ಸಿಎಂ ಡಿಕೆಶಿ ಪತ್ರ ಬರೆದಿದ್ದಾರೆ. 43 ಲಕ್ಷ ಮತದಾರರಿಗೆ ನೋಟಿಸ್ ನೀಡಲಾಗಿದೆ. ಮತದಾರರ ಆಕ್ಷೇಪಣೆಗಳ ಅವಧಿ ವಿಸ್ತರಿಸಬೇಕು, ಅವರಿಗೆ ಕಾಲಾವಕಾಶ ಕೊಡಬೇಕು. ದಾಖಲೆ ಒದಗಿಸಲು ಬಡತನ, ದಾಖಲೆಗಳ ಕೊರತೆ, ಮಾಹಿತಿಯ ಕೊರತೆ ಮತದಾನದ ಹಕ್ಕು ಕಸಿದುಕೊಳ್ಳಲು ಕಾರಣ ಆಗಬಾರದು ಅಂತ 2 ಪುಟಗಳ ಪತ್ರ ಬರೆದು ಮನವಿ ಮಾಡಿದ್ದಾರೆ ಸಿಎಂ ಡಿಕೆಶಿ. ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ಗೆ ಸಿಎಂ ಡಿಕೆಶಿ ಪತ್ರ ಬರೆದಿದ್ದಾರೆ. ಏಕೆಂದರೆ ಕರಡು ಪಟ್ಟಿ ಪ್ರಕಟ ಆಗಿರುವಂತದ್ದು. ಈ ಸಂದರ್ಭದಲ್ಲಿ 43 ಲಕ್ಷ ಮತದಾರರಿಗೆ ನೋಟಿಸ್ ನೀಡಲಾಗ್ತಾ ಇದೆ. ಮತದಾರರ ಆಕ್ಷೇಪಣೆಗಳ ಅವಧಿಯನ್ನು ವಿಸ್ತರಣೆ ಮಾಡಬೇಕು ಅಂತ ಸಿಎಂ ಡಿಕೆಶಿ ಮನವಿ ಮಾಡಿರುವಂತದ್ದು. ಈ ಕುರಿತು ಕೇಂದ್ರ ಚುನಾವಣಾ ಮುಖ್ಯಸ್ಥರಿಗೆ ಸಿಎಂ ಡಿಕೆಶಿ ಪತ್ರ ಬರೆದಿದ್ದಾರೆ. ದಾಖಲೆ ಒದಗಿಸಲು 3 ರಿಂದ 4 ವಾರ ಕಾಲಾವಕಾಶ ನೀಡಬೇಕು. ಬಡತನ, ದಾಖಲೆಗಳ ಕೊರತೆ, ಮಾಹಿತಿಯ ಕೊರತೆ ಮತದಾನದ ಹಕ್ಕು ಕಸಿದುಕೊಳ್ಳಲು ಕಾರಣ ಆಗಬಾರದು ಅಂತ 2 ಪುಟಗಳ ಪತ್ರ ಬರೆದು ಮನವಿ ಮಾಡಿದ್ದಾರೆ ಸಿಎಂ ಡಿಕೆಶಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯಿತು. ಈ ಸಂದರ್ಭದಲ್ಲಿ ಈಗ ಕರಡು ಪಟ್ಟಿ ಕೂಡ ಪ್ರಕಟ ಆಗಿರುವಂತದ್ದು. ಸದ್ಯ 43 ಲಕ್ಷ ಮತದಾರರಿಗೆ ನೋಟಿಸ್ ನೀಡಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಡಿಕೆಶಿ ಅವರು ಕೇಂದ್ರ ಚುನಾವಣಾ ಮುಖ್ಯಸ್ಥರಿಗೆ ಪತ್ರ ಬರೆದಿದ್ದಾರೆ. ಮತದಾರರ ಆಕ್ಷೇಪಣೆಗಳ ಅವಧಿ ವಿಸ್ತರಿಸಬೇಕು, ದಾಖಲೆ ಒದಗಿಸಲು 3 ರಿಂದ 4 ವಾರ ಕೂಡ ಕಾಲಾವಕಾಶ ನೀಡಬೇಕು. ಬಡತನ, ದಾಖಲೆಗಳ ಕೊರತೆ, ಮಾಹಿತಿಯ ಕೊರತೆ ಮತದಾನದ ಹಕ್ಕು ಕಸಿದುಕೊಳ್ಳಲು ಕಾರಣ ಆಗಬಾರದು ಅಂತ ಕೂಡ ಮನವಿ ಮಾಡಿದ್ದಾರೆ. 2 ಪುಟಗಳ ಪತ್ರಗಳನ್ನು ಕೂಡ ಬರೆದಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರೋಹನ್, ರಾಜ್ಯದಲ್ಲಿ 1 ಕೋಟಿ ಮತದಾರರು ಡಿಲೀಟ್ ಆಗಿದ್ದಾರೆ ಎನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಈಗಾಗಲೇ 43 ಲಕ್ಷ ಮತದಾರರಿಗೆ ನೋಟಿಸ್ ನೀಡಲಾಗ್ತಾ ಇದೆ. ಈ ಕುರಿತು ಕೇಂದ್ರ ಚುನಾವಣಾ ಮುಖ್ಯಸ್ಥರಿಗೆ ಸಿಎಂ ಡಿಕೆಶಿ ಅವರು ಕೂಡ ಪತ್ರ ಬರೆದಿರುವಂತದ್ದು. ಆಕ್ಷೇಪಣೆಗಳ ಅವಧಿ ವಿಸ್ತರಿಸಬೇಕಂತ ಹೇಳಿ ಡೀಟೇಲ್ಸ್ ಕೊಡೋದಾದ್ರೆ ರೋಹನ್. ಸುರಭಿ, ಬೆಂಗಳೂರಿನ ಕರ್ನಾಟಕದಲ್ಲಿ ನಡೀತಾ ಇರುವಂತಹ SIR ಮತದಾರರ ವಿಶೇಷ ಒಂದು ಪರಿಷ್ಕರಣೆಯ ಒಂದು ಪ್ರಕ್ರಿಯೆ ಇದೀಗ ಕೆಲವೊಂದಿಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಏನಂತಂದ್ರೆ ಅಸಿಸ್ಟೆಂಟ್ ಸ್ಟೇಟ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಆಫೀಸರ್ಸ್ಗಳಿಗೆ ಆ ವ್ಯಾಪ್ತಿಗೆ ಬಂದಿರತಕ್ಕಂಥ ಕೆಲವೊಂದಿಷ್ಟು ಆಗಿದೆ. ಈ ಪೈಕಿ ಅರ್ಹ ಮತದಾರರ ಹೆಸರುಗಳು ಯಾವುದೇ ಕಾರಣಕ್ಕೂ ಕೂಡ ಮತದಾರರ ಪಟ್ಟಿಯಿಂದ ಕೂಡ ಕೈ ಬಿಡಬಾರದು ಅನ್ನೋ ಬೇಡಿಕೆ ಇದೀಗ ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆ ಮತದಾರರ ಪಟ್ಟಿಯ ಶುದ್ಧೀಕರಣ ಹೆಸರಿನಲ್ಲಿ ಅನರ್ಹರನ್ನು ಗುರುತಿಸಲು ಅವ್ರನ್ನ ಪ್ರಕ್ರಿಯೆ ಕೂಡ ನಡೀತಾ ಇದ್ರು. ಮತ್ತೊಂದು ಕೂಡ ಅರ್ಹ ಮತದಾರರು ಕೂಡ ಹಕ್ಕು ಕಸಿದುಕೊಳ್ಳೋದಂತ ಆಗ್ಬಾರ್ದು ಅನ್ನೋ ಒಂದು ಆತಂಕವೂ ಕೂಡ ಈಗಾಗಲೇ ವ್ಯಕ್ತವಾಗಿ ಇದೇ ವಿಚಾರವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಕೇಂದ್ರ ಚುನಾವಣಾ ಆಯೋಗಕ್ಕೆ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಜ್ಞಾನೇಶ್ ಕುಮಾರ್ ಅವರಿಗೆ 2 ಪುಟಗಳ ಪತ್ರವನ್ನು ಕೂಡ ಬರೆದಿದ್ದಾರೆ. ರಾಜ್ಯದಲ್ಲಿ ಸುಮಾರು 43 ಲಕ್ಷ ಮತದಾರರಿಗೆ ನೋಟಿಸ್ ಕೂಡ ನೀಡ್ತಾ ಇರುವ ಹಿನ್ನೆಲೆಯಲ್ಲಿ ಅವರಿಗೆ ದಾಖಲೆಗಳನ್ನು ಸಲ್ಲಿಸಲು ಸಾಕಷ್ಟು ಟೈಮ್ಗಳನ್ನ ಕೊಡಬೇಕನ್ನೋದಕ್ಕೆ ಈಗ ಸಿಎಂ ಅವರು ಕೂಡ ಒಂದು ಪಿಟಿಷನ್ ಅಂದ್ರೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಬಡವರು ಮತ್ತು ವೃದ್ಧರು ಮತ್ತು ಅಗತ್ಯ ದಾಖಲೆಗಳನ್ನು ಹೊಂದಿರತಕ್ಕಂಥ ಜನರಿಗೆ ತಕ್ಷಣ ದಾಖಲೆ ಒದಗಿಸೋಕೋಸ್ಕರ ಕಷ್ಟ ಆಗುತ್ತೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟವಾಗಿ ಈಗ ಪತ್ರದಲ್ಲಿ ಇದನ್ನ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ.
ಮತದಾರರ ಪಟ್ಟಿಯಿಂದ ಹೆಸರನ್ನ ಕೈ ಬಿಡುವ ಮುನ್ನ ಪ್ರತಿಯೊಬ್ಬರು ಮತದಾರನಿಗೂ ತನ್ನ ಒಂದು ಅಬ್ಜೆಕ್ಷನ್ ಸಲ್ಲಿಸೋಕೆ ಅಗತ್ಯ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕೊಡೋಕೆ ಸೂಕ್ತವಾಗಿ ಒಂದು ಟೈಮ್ ಅನ್ನು ಕಲ್ಪಿಸ್ಕೊಡೋಕೆ ಒಂದು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವನ್ನ ಮನವಿ ಮಾಡ್ಕೊಂಡಿದ್ದಾರೆ. ಅಬ್ಜೆಕ್ಷನ್ ಸಲ್ಲಿಸುವಂತಹ ಒಂದು ಟೈಮ್ ಅಂದ್ರೆ ಎಕ್ಸ್ಪ್ಯಾಂಡ್ ಆಗ್ಬೇಕು, ಡಾಕ್ಯುಮೆಂಟ್ಸ್ ಗಳನ್ನ ಒದಗಿಸೋ ಕನಿಷ್ಠ ಒಂದು 3-4 ವಾರಗಳ ಒಂದು ಟೈಮ್ ಬೇಕಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸಿಎಂ ಅವರು ಪ್ರಮುಖ ಒಂದು ಬೇಡಿಕೆ ಆಗಿದೆ. ಹೀಗಾಗಿ ಕೆಲವು ಒಂದು ಡಾಕ್ಯುಮೆಂಟ್ ಗಳೇನು ಕೊರತೆ ಮತ್ತು ಮಾಹಿತಿಗಳನ್ನ ಕೊರತೆ ಇರೋದೊಂದು ಆಧಾರ ಇವನ್ನೆಲ್ಲವನ್ನು ಇಟ್ಕೊಂಡು ಅರ್ಹ ವ್ಯಕ್ತಿಗಳಿಗೆ ಮತದಾನ ಒಂದು ರೈಟ್ಸ್ ಗಳನ್ನ ಕಸಿದುಕೊಳ್ಳಬಾರದು ಅನ್ನೋಕೆ ಈಗಾಗಲೇ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಬಡವರಿಗೆ ಮತ್ತು ಶಿಕ್ಷಣ ಕೊರತೆ ದಾಖಲೆಗಳನ್ನು ಪಡೆಯುವಲ್ಲಿ ತೊಂದರೆ ಆಗಬಾರ್ದು. ಸ್ಥಳದ ಸೇರಿದಂತ ಹಲವು ಕಾರಣಗಳಿಂದ ಕೆಲ ಮತದಾರರಿಗೆ ತಮ್ಮ ದಾಖಲೆಗಳನ್ನು ನಿಗದಿತ ಟೈಮ್ ಒಳಗೆ ಅಂದ್ರೆ ಆ ಟೈಮ್ ಒಳಗಡೆ ಸಲ್ಲಿಸೋಕೋಸ್ಕರ ಆಗ್ಲಿಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಅವರಿಗೆ ಹೆಸರು ಮತದಾರರ ಪಟ್ಟಿಯಿಂದ ಕೂಡ ಡಿಲೀಟ್ ಆದ್ರೆ ಅವರು ನೇರವಾಗಿ ಮತದಾನ ಹಕ್ಕಿನ ಒಂದು ರೈಟ್ಸ್ ಅವರು ದೊಡ್ಡ ಪರಿಣಾಮ ಬೀರುತ್ತೆ. ಹೀಗಾಗಿ SIR ಪ್ರಕ್ರಿಯೆ ಒಂದು ಟ್ರಾನ್ಸ್ಪರೆನ್ಸಿ ಆಗ್ಬೇಕು ಅಂತ ಪಾರದರ್ಶಕತೆ ಆಗಿರ್ಬೇಕು. ಪ್ರತಿಯೊಬ್ಬರು ಮತದಾರರಿಗೂ ಕೂಡ ತನ್ನ ಹೆಸರು ಒಂದು ಲಿಸ್ಟ್ ಅಲ್ಲಿ ಇರೋದ್ರಿಂದ ಅದನ್ನ ಪರಿಶೀಲಿಸಿಕೊಳ್ಳೋಕೋಸ್ಕರ ಕೆಲವೊಂದಿಷ್ಟು ಅಬ್ಜೆಕ್ಷನ್ ಗಳನ್ನ ಸಲ್ಲಿಸೋಕೆ ಸಾಕಷ್ಟು ಟೈಮ್ ಗಳನ್ನ ಕೊಡ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಸಿಎಂ ಅವರು ಪತ್ರದ ಮೂಲಕ ಒಂದು ಮನವಿ ಮಾಡ್ಕೊಂಡಿದ್ದಾರೆ. ಇನ್ನು ಈ ಒಂದು ರಿಗಾರ್ಡ್ ನಲ್ಲಿ ಕರ್ನಾಟಕದಲ್ಲಿ 1.8 ಕೋಟಿ ಮತದಾರರ ವಿಚಾರದಲ್ಲಿ ಕೆಲವೊಂದಿಷ್ಟು ಪೊಲಿಟಿಕಲ್ ಮತ್ತು ಕೆಲವೊಂದಿಷ್ಟು ಅಡ್ಮಿನಿಸ್ಟ್ರೇಷನ್ ವಾಗಿ ಕೆಲವೊಂದಿಷ್ಟು ಮಾಹಿತಿಗಾಗಿ ಧನ್ಯವಾದಗಳು ರೋಹನ್.